ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಫ್ಯಾಕ್ಚುಯಲ್ ಎರರ್ ಇತ್ತು ಅಂತ ಪ್ರಹ್ಲಾದ್ ಜೋಶಿ ಅವರು ಅದನ್ನು ಕರೆಕ್ಟ್ ಮಾಡಿದ್ದಾರೆ. ಇವ್ರು ಹೇಳುವಂಗೆ 47 ಕೋಟಿ ಅಲ್ಲ 166 ಕೋಟಿ ಅದು ಅಂತೆಲ್ಲ ಕರೆಕ್ಟ್ ಮಾಡಿದ್ದಾರೆ. ಅದನ್ನು ಆಮೇಲೆ ತೋರಿಸ್ತೀವಿ. ಬಟ್ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಯಾವ್ಯಾವ ಕನ್ಸರ್ನ್ಗಳನ್ನು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರೇಸ್ ಮಾಡಿದ್ರು ಅನ್ನುವ ಸುದ್ದಿ ನಮಗೆ ಬಂತಲ್ಲ, ಆ ಕನ್ಸರ್ನ್ಗಳು ಅಡ್ರೆಸ್ ಆಗಲಿಲ್ಲ. ಇಲ್ಲಿ ಅಡ್ರೆಸ್ ಆಗಲಿಲ್ಲ. ಪರಿಸ್ಥಿತಿಯ ಗಂಭೀರತೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ ಎಚ್ ಕೆ ಪಾಟೀಲ್ರು ಕ್ಯಾಬಿನೆಟ್ ಮುಂದೆ. ವೈ ದಿಸ್ ಇಸ್ ಸೋ ಸೀರಿಯಸ್, ನೀಡ್ಸ್ ಟು ಬಿ ಇಮಿಡಿಯೇಟ್ಲಿ ಅಡ್ರೆಸ್ಡ್ ಅನ್ನೋದನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ರೈತರನ್ನ ಭೇಟಿಯಾಗೋದಕ್ಕೆ ಹೋದ್ರಲ್ಲ, ಸಭೆ ಸಫಲ ಆಗಲಿಲ್ಲ ನಿಜ. ಆದರೆ ಎಚ್ ಕೆ ಪಾಟೀಲರ ಎದುರಿಗೆ ರೈತರು ತಮ್ಮ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಹೇಳ್ಕೊಂಡಿದ್ದಾರೆ. ಕೆಲವು ಸಕ್ಕರೆ ಫ್ಯಾಕ್ಟ್ರಿಗಳು ಕೋಟೆ ಆದಂಗೆ ಆಗ್ಬಿಟ್ಟಿದ್ದಾವೆ. ಸಂಸ್ಥಾನ ಅದೇ. ಒಳಗಡೆ ಕಬ್ಬು ತಗೊಂಡು ರೈತ ಒಂದು ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಟ್ರೆ ಅವನದೇನಿಲ್ಲ. ಅಲ್ಲಿ ಅವರೇ ತೂಕ ಮಾಡ್ತಾರೆ. ನೀನು ಇಷ್ಟು ಕಬ್ಬು ತಂದಿದೀಯಾ ಅಂತ ಫ್ಯಾಕ್ಟ್ರಿಯವ್ರು ಹೇಳಿದ್ರೆ ಅದೇ ಫೈನಲ್ಲು. ಕಬ್ಬಿನ ಗುಣಮಟ್ಟ ಒಂದಿದೆಯಲ್ಲ, ಇದರಿಂದ ಸಕ್ಕರೆ ಎಷ್ಟು ಹೊರಡಬಹುದು ಅಂತ ಹೇಳೋದಕ್ಕೆ ಅದನ್ನು ಮುಖ್ಯಮಂತ್ರಿಗಳು ಹೇಳಿದ್ರು. FRP ನಿಗದಿ ಆಗೋದಕ್ಕೆ 10.25 ಇದ್ರಷ್ಟು ಬರುತ್ತೆ ಅಂತ. ಅದು ಕಬ್ಬಿನ ಕ್ವಾಲಿಟಿ ಆಫ್ ದ ಶುಗರ್ ಕೇನ್. ಅದು ಹೆಂಗೆ ನಿರ್ಧಾರ ಆಗುತ್ತೆ ಅನ್ನುವ ವಿಷಯದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಅಂದರೆ ರೈತ ತಗೊಂಡೋಗಿ ಕಬ್ಬು ಕೊಟ್ಟ ಮೇಲೆ ನಿನ್ನ ಕಬ್ಬು ಬೆಸ್ಟ್ ಕಬ್ಬು ಅಂತ ಫ್ಯಾಕ್ಟ್ರಿಯವ್ರು ಹೇಳಿದ್ರು ನಡೆದು ಹೋಗುತ್ತೆ. ಕಬ್ಬಿನಿಂದ ವೇಸ್ಟ್ ಇದು ಉಪಯೋಗ ಇಲ್ಲ ಅಂತಂದ್ರು ನಡೆದು ಹೋಗ್ಬಿಡುತ್ತೆ. ಅದಕ್ಕೊಂದು ಪಾರದರ್ಶಕತೆ ಬೇಕಲ್ಲ, ಟ್ರಾನ್ಸ್ಪರೆನ್ಸಿ ಬೇಕಲ್ಲ. ಆ ಟ್ರಾನ್ಸ್ಪರೆನ್ಸಿಯ ಕೊರತೆಯನ್ನು ಎಚ್ ಕೆ ಪಾಟೀಲ್ರು ಇವತ್ತು ಕ್ಯಾಬಿನೆಟ್ ಮುಂದೆ ಪ್ರಸ್ತಾಪಿಸಿದರು. ರೈತರಿಗೆ ಕಬ್ಬಿನ ಕ್ವಾಲಿಟಿ ಅಳೆಯುವಾಗ ಮೋಸ ಆಗ್ತಿದೆ, ತೂಕ ಅಳೆಯುವಾಗ ಮೋಸ ಆಗ್ತಿದೆ. ಅದನ್ನು ಅಡ್ರೆಸ್ ಮಾಡದೆ ಹೋದರೆ ಪರಿಸ್ಥಿತಿ ಗಂಭೀರ ಆಗಬಹುದು ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ರು. ಅದನ್ನು ಗೊತ್ತಿಲ್ಲ, ನಾಳೆ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, 11 ಗಂಟೆಗೆ ಒಂದು ಮೀಟಿಂಗು, 2 ಗಂಟೆಗೆ ಒಂದು ಮೀಟಿಂಗ್ ರೈತ ಮುಖಂಡರ ಜೊತೆಗೆ, ಒಂದು ಮೀಟಿಂಗ್ ಫ್ಯಾಕ್ಟ್ರಿ ಓನರ್ಗಳ ಜೊತೆಗೆ. ಅದಾದ ಮೇಲೆ 3ನೇ ಸಭೆ ಎಲ್ಲರನ್ನೂ ಸೇರಿಸ್ಕೊಂಡು, ರೈತ ಮುಖಂಡರು ಮತ್ತು ಫ್ಯಾಕ್ಟ್ರಿ ಓನರ್ಸನ್ನು ಸೇರಿಸ್ಕೊಂಡು ಅದು ಒಂದು ಮೀಟಿಂಗ್ ಆಗುತ್ತೆ. ಅದಾದ ಮೇಲೆ ತುಮಕೂರಿಗೆ ಹೋಗಿ ಅಲ್ಲೊಂದು ಸರ್ಕಾರಿ ಕಾರ್ಯಕ್ರಮದಲ್ಲೂ ಮುಖ್ಯಮಂತ್ರಿಗಳ ಭಾಗವಹಿಸೋದಿದೆ. ಅದಾದ ಮೇಲೆ ರಾಜಣ್ಣ ಅವ್ರ ಮನೆಗೆ ಊಟಕ್ಕೂ ಹೋಗೋದಿದೆ. ಅವರು ನಾಳೆ CM ಪಾಪ ಸಿದ್ದರಾಮಯ್ಯನವರು ಇದನ್ನೆಲ್ಲ ಯಾವಾಗ ಮಾಡ್ತಾರೋ. ಒಟ್ಟಿನಲ್ಲಿ